ನಮಸ್ಕಾರ ಪ್ರಿಯ ದ್ವಿಚಕ್ರ ವಾಹನ ಪ್ರೇಮಿಗಳೇ. 2 ಚಕ್ರಗಳ ಮೇಲೆ ಮುಕ್ತ ರಸ್ತೆಯ ಸ್ವಾತಂತ್ರ್ಯ ನಮಗೆಲ್ಲರಿಗೂ ಇಷ್ಟ. ಆದರೆ ಯಾವುದೇ ಯಂತ್ರದಂತೆ ಬಿಕ್ಕಲಿಗೂ ಕಾಳಜಿ ಬೇಕು. ಸಾಮಾನ್ಯ ಸಮಸ್ಯೆಗಳು ಮತ್ತು ಸುಲಭ ಪರಿಹಾರಗಳ ಕುರಿತು ಚರ್ಚಿಸೋಣ. ಮಾರ್ಗದರ್ಶಿ ನಿಮಗೆ ಸುರಕ್ಷಿತವಾಗಿ ಮತ್ತು ಸುಗಮವಾಗಿ ಸವಾರಿ ಮಾಡಲು ಸಹಾಯ ಮಾಡುತ್ತದೆ. ನಾವು ಬ್ರೇಕ್ಗಳು, ಟೈರ್ಗಳು ಮತ್ತು ಎಂಜಿನ್ಗಳನ್ನು ಒಳಗೊಳ್ಳುತ್ತೇವೆ. ಜೊತೆಗೆ ಉತ್ತಮ ಕಾರ್ಯಕ್ಷಮತೆಗಾಗಿ ಸರಳ ನಿರ್ವಹಣೆಯನ್ನು ಕಲಿಯಿರಿ. ನೀವು ಅನುಭವಿ ಸವಾರರಾಗಿರಲಿ ಅಥವಾ ಆಗೋಷ್ಟೇ ಪ್ರಾರಂಭಿಸುತ್ತಿರಲಿ, ನಿಮ್ಮ ಬಿಕ್ ಅನ್ನು ಆರನ್ ಮಾಡಿ ಕೊಟ್ಟುಕೊಳ್ಳುವುದು ಮುಖ್ಯ. ಆಳವಾಗಿ ತಿಳಿದುಕೊಂಡರೋಣ ಮತ್ತು ಆ ಎಂಜಿನ್ಗಳನ್ನು ಊರ್ಜಿಸುತ್ತಲೇ ಇರೋಣ. ಬ್ರೇಕ್ಗಳು ನಿಮ್ಮ ಉತ್ತಮ ಸ್ನೇಹಿತರು. ಅವು ನಿಮ್ಮನ್ನು ಸುರಕ್ಷಿತವಾಗಿರಿಸುತ್ತವೆ. ನಿಮ್ಮ ಬ್ರೇಕ್ಗಳು ಸಪಂಜಿನಂತೆ ನಿಧಾನವಾಗಿ ಭಾಸವಾಗುತ್ತದೆಯೇ? ಬ್ರೇಕ್ ಲಾನ್ಗಳಲ್ಲಿ ಗಾಳಿ ಇದ್ದರೆ ಹೆಂಗಾಗಬಹುದು? ಬ್ರೇಕ್ಗಳಿಂದ ರಕ್ತಸ್ರಾವ ಮಾಡುವುದರಿಂದ ಇದನ್ನು ಪರಿಹರಿಸಬಹುದು. ಅಲ್ಲದೆ ಉಡುಗೆಗಾಗಿ ಬ್ರೇಕ್ ಪ್ಯಾಡ್ಗಳನ್ನು ಪರಿಶೀಲಿಸಿ. ಸೂಕ್ತವಾದ ನಿಲುಗಡೆ ಶಕ್ತಿಗಾಗಿ ಖರೀದಿಸಿರುವ ಪ್ಯಾಡ್ಗಳನ್ನು ಬದಲಾಯಿಸಬೇಕಾಗುತ್ತದೆ. ನಿಯಮಿತ ತಪಾಸಣೆ ಮತ್ತು ನಿರ್ವಹಣೆ ರಸ್ತೆಯಲ್ಲಿ ನಿಮ್ಮ ಸುರಕ್ಷತೆಯನ್ನು ಖಚಿತಪಡಿಸುತ್ತದೆ. ಟೈರ್ಗಳು ರಸ್ತೆಯೊಂದಿಗೆ ನಿಮ್ಮ ಬಿಕ್ನ ಬಿಕ್ಕದ ಸಂಪರ್ಕ ಬಿಂದುವಾಗಿದೆ. ಟೈರ್ ಉತ್ತರವನ್ನು ನಿಯಮಿತವಾಗಿ ಪರಿಶೀಲಿಸಿ. ಕಡಿಮೆ ಉತ್ತರವು ನಿರ್ವಹಣೆ ಮತ್ತು ಇಂಧನ ಎಫಿಷಿಯನ್ಸಿ ಮೇಲೆ ಪರಿಣಾಮ ಬೀರುತ್ತದೆ. ಖರೀದ್ ಅಭಾವ ಉಬ್ಬುಗಳಿಗಾಗಿ ಪರಿಶೀಲಿಸಿ. ಇವು ದುರ್ಬಲ ಸ್ಪಿಲ್ಲವನ್ನು ಸೂಚಿಸುತ್ತವೆ. ಹರಿಸಿರುವ ಟೈರ್ಗಳನ್ನು ತಖ್ಯಾನ್ ಬದಲಾಯಿಸಿ. ಅಲ್ಲದೆ ನಿಮ್ಮ ಸವಾರಿ ಶಿಲ್ಯ ಬಗ್ಗೆ ಗಮನವಿರಲಿ. ಆಕ್ರಮಣಕಾರಿ ಸವಾರಿ ಟೈರ್ಗಳನ್ನು ವೇಗವಾಗಿ ಧರಿಸಬಹುದು. 4ನೇ ವಿಭಾಗ, ಎಂಜಿನ್ನ ಮೂಲಭೂತ ಅಂಶಗಳು. ನಿಮ್ಮ ಬೀಕ್ನ ಹೊತ್ತೆ. ನಿಮ್ಮ ಎಂಜಿನ್ಗೆ ನಿಯಮಿತ ಗಮನ ಬೇಕು. ಅಸಾಮಾನ್ಯ ಶಬ್ದಗಳು, ಅವ ಶಕ್ತಿಯ ನಷ್ಟಕ್ಕೆ ಮೆಕ್ಯಾನಿಕ್ನ ಗಮನ ಅಗತ್ಯವಿದೆ. ನಿಮ್ಮ ಮಾಲೀಕರ್ ಕಪಿಡಿಯಲ್ಲಿ ಶಿಫಾರಸು ಮಾಡಿದಂತೆ ಎಂಜಿನ್ ಚಲನೆಯನ್ನು ಬದಲಾಯಿಸಿ. ಸೂಕ್ತವಾದ ಕಾರ್ಯಕ್ಷಮತೆಗಾಗಿ ಗಾಳಿ ಫಿಲ್ಟರ್ಗಳನ್ನು ಸ್ವಚ್ಛಗೊಳಿಸಿ ಹವಾ ಬದಲಾಯಿಸಿ. ಸ್ಪಾರ್ಕ್ ಪ್ಲಗ್ಗಳಿಗೆ ಸಹ ನಿಯತ್ಕಾಲಿಕವಾಗಿ ಬದಲಿ ಅಗತ್ಯವಿದೆ. ಎಂಜಿನ್ ಸಮಸ್ಯೆಗಳನ್ನು ಮೊದಲೇ ಪರಿಹರಿಸುವ ಮೂಲ ನೀವು ರಸ್ತೆಯಲ್ಲಿ ತೊಂಡ ಸಮಸ್ಯೆಗಳನ್ನು ತಡೆಯುತ್ತೀರಿ. 1ನೇ ವಿಭಾಗ, ನಿರ್ವಹಣೆ ಮುತ್ತಿ ಸಂಕನ್ ಹೆಜ್ಜೆಗಳು, ದೊಡ್ಡ ಪ್ರತಿಯೋಲ್ಗಳು. ನಿಯಮಿತ ನಿರ್ವಹಣೆ ನಿಮ್ಮ ಬಿಕ್ ಸರಾಗವಾಗಿ ಚಲಿಸುವಂತೆ ಮಾಡುತ್ತದೆ. ನಿಮ್ಮ ಸರಪಳಿ ಉತ್ತರವನ್ನು ಪರಿಶೀಲಿಸಿ ಮತ್ತು ಅದನ್ನು ನಯಗೊಳಿಸಿ. ನಿಮ್ಮ ಬಿಕ್ ಅನ್ನು ಸುರಕ್ಷಿತವಾಗಿ ಮತ್ತು ಹವಾಮಾನದಿಂದ ರಕ್ಷಿಸಿ. ಸ್ವಚ್ಛ ಬಿಕ್, ಸಂತೋಷ ಬಿಕ್. ನಿಮ್ಮ ಮಾಲೀಕರ್ ಕಪಿಡಿಯನ್ನು ಓದೆ. ಇದು ನಿಮ್ಮ ನಿರ್ದಿಷ್ಟ ಬಿಕ್ ಮಾದರಿಗೆ ನಿಮ್ಮ ಮಾರ್ಗದರ್ಶಿಯಾಗಿದೆ. 6ನೇ ವಿಭಾಗ, ಸವಾರಿ ಮುಂದುವರಿಸಿ ಮುಕ್ತ ರಸ್ತೆಯನ್ನು ಅಂದಿಸಿ. ನಾವು ಕೆಲವು ಸಾಮಾನ್ಯ ಮೋಟಾರ್ ಸೈಕಲ್ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರಗಳನ್ನು ಒಳಗೊಂಡಿದ್ದೇವೆ. ನೆನಪಿಡಿ, ನಿಯಮಿತ ನಿರ್ವಹಣೆ ಮತ್ತು ಸಮಯೋಚಿತ ದುರಸ್ತಿಗಳು ನಿರ್ಣಾಯಕ. ನಿಮ್ಮ ಬಿಕ್ ಅನ್ನು ಅರ್ಥಮಾಡಿಕೊಳ್ಳುವ ಮೂಲ ಮತ್ತು ಅದರ ಅಗತ್ಯಗಳನ್ನು ಆಲಿಸುವ ಮೂಲಕ ನೀವು ಸವಾರಿಯ ಸಂತೋಷದ ಅಸಂಖ್ಯಾತ ಮೈಲುಗಳನ್ನು ಅಂದಿಸುವಿರಿ. 7ನೇ ವಿಭಾಗ, ನಿಮ್ಮ ಕಮೆಂಟ್ಗಳನ್ನು ಹಂಚಿಕೊಳ್ಳಿ. ಬಿಕ್ ನಿರ್ವಹಣೆಯ ಕುರಿತು ಯಾವುದೇ ಆಸಕ್ತಿದಾಯಕ ಅನುಭವಗಳಿವೆಯೇ? ಕೆಳಗಿನ ಕಾಮೆಂಟ್ಗಳಲ್ಲಿ ಅವುಗಳನ್ನು ಹಂಚಿಕೊಳ್ಳಿ. ಮತ್ತು ಹೆಚ್ಚಿನ ಮೋಟಾರ್ ಸೈಕಲ್ ಸಲಹೆಗಳು ಮತ್ತು ತಂತ್ರಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.